ಮಾಡಿದರೆ ಒಂದು ಗಡ್ಡೆ ನಾಟಿ ಮಾಡಿದ್ರೆ ಒಂದು ವರ್ಷಕ್ಕೆ ಹೌದು ಸರ್ ಇಷ್ಟಾಗತ್ತೆ ನೋಡ್ರಿ. ಇಷ್ಟಂದ್ರೆ 2 ಬರ್ತವೆ ಅಲ್ಲ, ಸುಮಾರು ಒಂದು 25-30 ಬರುತ್ತೆ. 25 ಅಂದ್ರೆ ಈಗ ಎಷ್ಟು ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ ಸರ್ ಇದು 1.5 ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ. 1.5 ವರ್ಷಕ್ಕೆ ಸ್ಟಾರ್ಟ್ 1.5 ವರ್ಷಕ್ಕೆ ಏಲಕ್ಕಿ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. 300 ಅಡಿಕೆ ಗಿಡ ಇರುತ್ತೆ ಅರ್ಧ ಎಕರೆಯಲ್ಲಿ 300 ಏಲಕ್ಕಿ ಗಿಡ ಕೂರಿಸ್ಬೋದು. 300 ಏಲಕ್ಕಿ ಗಿಡ ಕೂರಿಸಿದ್ರೆ ಪ್ರತಿ ಗಿಡಕ್ಕೂ 1 kg ಕಟ್ಟಿದ್ರು ಬರೀ 1 kg ಒಂದು ಗಿಡಕ್ಕೆ 1 kg ಆದ್ರು 300 kg ಏಲಕ್ಕಿ. ಹೌದಾ? ಎಷ್ಟು ಹೆಂಗೆ ಸರ್? 3,000 ರೂಪಾಯಿ ಕೆಜಿ. 3,000 ಅಲ್ಲಿಗೆ 9 ಲಕ್ಷ ರೂಪಾಯಿ ದುಡ್ಡು ಆಯ್ತು. ಇಷ್ಟೇನೆ. ಒಂದ್ ಗಿಡ ಕೊಡು, ನಾನು ಸ್ಯಾಂಪಲ್ ನೋಡ್ತೀನಿ ಅಂತಾರೆ. ನಾನು ಒಂದ್ ಗಿಡ ಕೊಟ್ಟಾಗ ಅದಕ್ಕೆ ಸರಿಯಾದ ಆರೈಕೆ ಮಾಡಲ್ಲ. ಬಸಣ್ಣ ಯಾವ್ದೋ ಗಿಡ ಕೊಟ್ಟ ಅದು ಓತು ಅಂತ. ಕರೆಕ್ಟ್. ಆದ್ರೆ ಸಾಮಾನ್ಯವಾಗಿ ನಾನು ಪ್ರತಿಯೊಬ್ಬ ರೈತರಲ್ಲೂ ಹೇಳ್ಕೊಳ್ಳೋದು ಇಷ್ಟೇ, 100 ಗಿಡನ ನೆಡಿ. 100 ಗಿಡ ನೆಟ್ರೆ ಅದು ನಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ. ವೀಕ್ಷಕರೇ ನಮಸ್ಕಾರ. ನಾವಿವತ್ತು ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕು ಮೈದೋಳ ಗ್ರಾಮದಲ್ಲಿದ್ದೀವಿ. ನಾವು ನೋಡ್ತಿರೋಂಥ ಈ ತೋಟದಲ್ಲಿ ಇದೀಗ ಕೇವಲ ಒಂದು ಅರ್ಧ ಎಕರೆ ಅಡಿಕೆ ತೋಟ. ಇದರಲ್ಲಿ ಏಲಕ್ಕಿ, ಕಾಳುಮೆಣಸು, ಆಮೇಲೆ ವೆನಿಲಾ, ಆಮೇಲೆ ಇನ್ನೇ ರೀತಿ ಅನೇಕ ವಾಣಿಜ್ಯ ಬೆಳೆಗಳಿದ್ದಾವೆ. ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಧನ್ಯವಾದ ಸರ್. ನಮಸ್ತೆ. ನಮಸ್ತೆ. ಇನ್ನೊಂದು ಪರಿಚಯ ಮಾಡಿಕೊಡಿ ಸರ್. ನನ್ನ ಹೆಸರು BH ಬಸವರಾಜು, ಸನಪ್ ಬಿ ಹನುಮಂತಪ್ಪ, ಮೈದೋಳಲು. ಆಮೇಲೆ ನಾವೇನು ನೋಡ್ತಿದ್ದೇವೆ ಸರ್ ನಿಮ್ದು ಅಡಿಕೆ ತೋಟ. ನಿಮ್ಮ ತೋಟದಲ್ಲಿ ಏನೇನು ವಿಶೇಷವಾದ ಬೆಳೆ ಇದಾವೆ ಸರ್? ವಿಶೇಷವಾದ ಬೆಳೆ ಅಂದರೆ ವಾಣಿಜ್ಯ ಬೆಳೆಯಾದ ಅಡಿಕೆ ಮತ್ತು ತೆಂಗು, ಏಲಕ್ಕಿ, ವೆನಿಲಾ, ಕಾಳುಮೆಣಸು, 1-2-3 ವಿಳ್ಯದೆಲೆ ಹಾಕೀನಿ. ಇಷ್ಟೆಲ್ಲ ಬೆಳೆದಿದ್ದೀನಿ. ಮತ್ತು ಸಮಗ್ರ ಕೃಷಿ ಮಾಡಬೇಕು ಅನ್ನೋ ಆಸಕ್ತಿ ಹೊಂದಿ ಇದನ್ನೆಲ್ಲ ಅರ್ಧ ಎಕರೆ ಜಾಗದಲ್ಲಿ ಮಾಡಿದ್ದೀನಿ. ಈಗ ಅಡಿಕೆ ಒಂದು 300 ಇದೆ. ಅಡಿಕೆ 300 ಇದೆ. ಅಡಿಕೆ 300 ಇದೆ. ಆಮೇಲೆ ವೆನಿಲಾ ಏನು ನೋಡ್ತಿದ್ದೆ? ಇದೆ ವೆನಿಲಾ ಒಂದು 1200 ಗುಣೆ ವೆನಿಲಾ ಇದೆ. ಅಂದರೆ ಒಂದು ಗಿಡಕ್ಕೆ 4 ಹಾಕಿದೆ. 4 ಬೆಳೆ ಹಾಕಿದ್ದೀರಿ. ಆಮೇಲೆ ಇದೇನು ಏಲಕ್ಕಿ ಎಷ್ಟಿದೆ ಸರ್? ಏಲಕ್ಕಿ ಒಂದು 300 ಗುಣೆ ಏಲಕ್ಕಿ ಇದೆ. 300 ಗುಣೆ ಏಲಕ್ಕಿ ಇದೆ. ಇದು ತಳಿ ಪರಿಚಯ ಮಾಡ್ಕೊಡ್ತೀನಿ. ಸರ್. SKP 14 ಅಂತೇಳಿ ಇದು ಭಾಳ ಚೆನ್ನಾಗಿ ಬಂದಿದೆ. ನಾನು ಅಲ್ಲಿ ಸಕಲೇಶ್ಪುರ ಸ್ಪೈಸ್ ಬೋರ್ಡಿಗೆ ಹೋಗಿ ನಾನು ಅಲ್ಲಿ ಎಲ್ಲ ಅವ್ರದ್ದು ಡೀಟೇಲ್ಸ್ ಎಲ್ಲ ತಗೊಂಡು ಅಲ್ಲಿ ಆಯ್ಕೆ ಮಾಡ್ಕೊಂಡು ಚೆನ್ನಾಗಿ ಬೆಳೆಯುತ್ತೆ ಇದು ಅಂತ ಹೇಳಿದ್ರು. ಸರ್. ಅವ್ರು ಹೇಳಿದ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಏಲಕ್ಕಿ ಬಂದಿದೆ ಇದು. ಆಮೇಲೆ ಈಗ ಏಲಕ್ಕಿನ ನಾನು ಈಗ ಸಂಸ್ಕರಣೆ ಮಾಡಿ ಮತ್ತು ಮಾರ್ಕೆಟ್ ಲೆವೆಲಿಗೆ ಬೆಳೆದಿದ್ದೀನಿ. ಈಗ ಮಾರ್ಕೆಟಿಗೆ ಇದು ಮಾಡಿದ್ದೀನಿ. ನಾನು ಮತ್ತೆ ಪ್ರೊಸೆಸಿಂಗ್ ಮಾಡೋಕ್ಕೆ ಮಿಷಿನ್ ಇದು ಮಾಡಿಲ್ಲ. ನಾನೇ ಅದನ್ನು ಯಾವ ರೀತಿ ಪ್ರೊಸೆಸ್ ಮಾಡಬೇಕು ಅನ್ನೋದನ್ನೆಲ್ಲ ಕಲ್ತ್ಕೊಂಡು ಮಾಡಿದ್ದೀನಿ. ಇದು ಹಾರ್ವೆಸ್ಟ್ ಮಾಡಿದ್ದೀನಿ, ಇದರಲ್ಲಿ ಹಾರ್ವೆಸ್ಟ್ ಮಾಡಿದ್ದೀನಿ, ಇದೆಲ್ಲ ಹಾರ್ವೆಸ್ಟ್ ಮಾಡಿದ್ದೀನಿ. ಇದು ಹೊಸ್ದಾಗಿ ಬರ್ತಾ ಇದೆ. ಮತ್ತೆ ಹೊಸ್ದಾಗೆ ಇದು ಬರ್ತಾ ಇದೆ. ಇದು ಬಂಚ್ ಬರೋದೇನು ಇದು. ಇಲ್ಲಿ ನೋಡ್ರಿ, ಇದೆಲ್ಲ ಕ್ರಾಪ್ ಬರೋದು. ಇದು ಕ್ರಾಪ್ ಬರೋದು. ಅಂದ್ರೆ ಈಗ ಎಷ್ಟು ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ ಸರ್ ಇದು? ಇದು 1.5 ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ. 1.5 ವರ್ಷಕ್ಕೆ ಏಲಕ್ಕಿ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಸ್ಪ್ರಿಂಕ್ಲರ್ ಕೊಟ್ರೆ ಒಳ್ಳೇದು. ಇದುವರೆಗೂ ನಾನು ಸ್ಪ್ರಿಂಕ್ಲರ್ ಮಾಡಿಲ್ಲ. ಸ್ಪ್ರಿಂಕ್ಲರ್ ಮಾಡ್ದಲೇನೆ ನಾನು ಕ್ರಾಪ್ ತೆಗೆದಿದ್ದೀನಿ. ಈಗ ನನಗೆ ಅನಿಸ್ತಾ ಇದೆ ಸ್ಪ್ರಿಂಕ್ಲರ್ ಇದ್ರೆ ಇನ್ನೂ ಹೆಚ್ಚಿನ ಕ್ರಾಪ್ ತೆಗಿಬಹುದು. ಅದರಲ್ಲಿ ಬಹಳ ಜನ ಕೈ ಸುಟ್ಕೊಂಡಿದ್ದಾರೆ. ಯಾವ್ದ್ರಲ್ಲಿ ಸರ್? ಯಾವ್ದು ತಳಿ? ಈ ನೆಲ್ಯಾಣಿ ಗ್ರೀನ್ ಗೋಲ್ಡ್. ಆದ್ರೆ ಅದು ಕೈ ಸುಟ್ಕೊಂಡಿದ್ದಾರೆ ಅಂದ್ರೆ ನಮಗೆ ಅನುಭವ ಆದ್ರೆ ಅದೇನು ಕೈ ಸುಡಲ್ಲ. ನಮಗೆ ಅನುಭವ ಆಗೋವರೆಗೂ ಇದನ್ನ ಬೆಳಿಬೇಕು. ಇದನ್ನ ಬೆಳೆದಾಗ ನಾನು ಆ ಮುಂದಿನ ಹೆಜ್ಜೆ ಇಡ್ಬೋದು ಅನ್ನೋ ನಿರೀಕ್ಷೆ ಹೇಳ್ತಾ ಇದ್ದೀನಿ. ನಾನು ಅದೇ ಟೈಪ್ ಮಾಡಿದ್ದೀನಿ. ಇವಾಗ SKP ಮಾಡ್ಕೊಂಡು ಕ್ರಾಪ್ ತಗೊಂಡು ನಾನು ಇವಾಗ ನೆಲ್ಯಾಣಿ ಗೋಲ್ಡ್ ನೆಟ್ಟಿದ್ದೀನಿ. ಹೊಸದಾಗಿ ಏನು ನಾಟಿ ಮಾಡ್ತಾರಲ್ಲ ರೈತರು, ಈ ತೋಟದಲ್ಲಿ ಈ ತರ ಗಡ್ಡಿಗಳು ಏನು ಮರಿಗಳು ಬರಕ್ಕೆ, ಚಂಟೆ ಬರಕ್ಕೆ ಈ ತರ ಇಲ್ಲಿ ನೋಡಿ, ಇಲ್ಲಿ ನಾಟಿ ಮಾಡಿದ್ದೀನಿ ನೋಡ್ರಿ. ಮಾಡಿದ್ರಿ ಈ ತರ ಒಂದೇ ಒಂದು ದಂಟು ನೆಟ್ರೆ ಅದು 1.5 ಈಗ ಸುಮಾರು ಒಂದು 15 ದಿವಸ ಆಗಿತ್ತು ಇದನ್ನ ನೆಟ್ಟು. ಇದು ಬೇರೆ ಬರಕ್ ಸ್ಟಾರ್ಟ್ ಆಗಿತ್ತು. ಈಗ ಇಷ್ಟೇ ನೋಡ್ರಿ, ಮೇಲೆ ನಾಟಿ ಮಾಡ್ಬೇಕು ಇದನ್ನ. ಇಲ್ಲಿ ನಾನು ಇದನ್ನ ವಿಶೇಷವಾಗಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ರಿ, ಮೇಲೇನೆ ನಾಟಿ ಮಾಡಬೇಕು. ಗೆಡ್ಡೆ ಇಲ್ಲಿದೆ, ಅರ್ಧ ಗೆಡ್ಡೆ ಕೆಳಗೆ ಹೋಗಿದೆ. ಆಮೇಲೆ ನಮಗೆ ಜೌಗು ಪ್ರದೇಶ ಆದ್ರೆ ಇದು ಗೆಡ್ಡೆ ಈ ತರ ಇಟ್ರೆ ಗೆಡ್ಡೆ ನಿಲ್ಲಲ್ಲ, ಹೋಗ್ಬಿಡುತ್ತೆ. ಸ್ವಲ್ಪ ಡ್ರೈ ಇರಬೇಕು. ಗಿಡ ನೆಟ್ಟಾಗ
ಡ್ರೈ ಇರಬೇಕು. ನೋಡಿ ಈ ಥರ ಗಿಡ ನೆಟ್ಬಿಟ್ಟು ಈ ಥರ ಸ್ವಲ್ಪ ಮಲ್ಚ್ ಹಾಕಿ ಈ ಥರ ಹಾಕ್ಕೊಂತ ಇದ್ಬಿಟ್ರೆ ತಾನಾಗಿ 20 ದಿವಸಕ್ಕೆ ಅದು ಚಿಗುರು ಬಂದ್ಬಿಡುತ್ತೆ. ಚಿಗುರು ಬರುತ್ತೆ. ಒಂದು ಗಡ್ಡೆ ಒಂದು ಗಡ್ಡೆನ ನಾವು ನಾಟಿ ಮಾಡಿದರೆ ಒಂದು ಗಡ್ಡೆ ನಾಟಿ ಮಾಡಿದ್ರೆ ಒಂದು ವರ್ಷಕ್ಕೆ ಹೌದು ಸರ್ ಇಷ್ಟಾಗತ್ತೆ ನೋಡ್ರಿ. ಇಷ್ಟಂದ್ರೆ 2 ಬರ್ತವೆ. ಅಲ್ಲ, ಸುಮಾರು ಒಂದು 25-30 ಬರುತ್ತೆ. 25-30 25-30 ಕಂದು ಬರುತ್ತೆ ಒಂದು ವರ್ಷಕ್ಕೆ. ಕಂದು ಒಂದು ವರ್ಷಕ್ಕೆ ಅದು ಕ್ರಾಪಿಗೆ ಬಂತು. ಕ್ರಾಪಿಗೆ ಬಂದಾಗ ಇದು ಚೆನ್ನಾಗಿ ಬಲಿತ ಆರೋಗ್ಯಕರವಾದ ಗೆಡ್ಡ ಇದು. ಇದನ್ನ ನಾಟಿ ಮಾಡಿದ್ರೆ ನಾವು ಏಲಕ್ಕಿ ಬೆಳೆಗಾರರು ಅನ್ನಿಸ್ಕೋಬಹುದು. ಯಾಕಂದರೆ ಇದು ನನಗೆ ಮುಖ್ಯವಾಗಿ ನೆಲ್ಯಾಣಿ ಗ್ರೀನ್ ಗೋಲ್ಡ್ ಮಾಡಿರೋತಕ್ಕಂಥ ಸ್ವಲ್ಪ ಮಾರ್ಗದರ್ಶನ ಪಡೆದು ಬಂದೀನಿ. ಚಿತ್ರದುರ್ಗ ಡಾಕ್ಟರ್ ಪ್ರಶಾಂತ್ ಅಂತೇಳಿ ಅವರು ಒಂದು 4 ಎಕರೆ ವೆನಿಲಾ ಹಾಕಿದ್ದಾರೆ, ಏಲಕ್ಕಿ ಹಾಕಿದ್ದಾರೆ. ಅವರು SKPನೂ ಹಾಕಿದ್ದಾರೆ, ಪಾಲ್ಕುಡಿ ಮೈಸೂರು ತಳಿ, ಆಮೇಲೆ ನೆಲ್ಯಾಣಿ ಗ್ರೀನ್ ಗೋಲ್ಡ್ ಹಾಕಿದ್ದಾರೆ. ಆಮೇಲೆ ಅವರು ಸಿಲ್ವರ್ ಗಿಡಕ್ಕೆ ಕಾಳು ಮೆಣಸೆಲ್ಲ ಹಬ್ಸಿದ್ದಾರೆ. ಬಯಲು ಪ್ರದೇಶದಲ್ಲಿ ಇಷ್ಟು ಚೆನ್ನಾಗಿ ಬೆಳೆದಿದ್ದಾರಲ್ಲ, ನಾವು ಯಾಕೆ ಭೂಮಿ ಭಾರವಾಗಿರ್ಬೇಕು ಅನ್ನೋ ಉದ್ದೇಶದಿಂದ ನಾನು ಅವತ್ತಿನ ಮಾರನೇ ದಿವಸನೇ ಸಕಲೇಶ್ಪುರ ಸ್ಪೈಸ್ ಬೋರ್ಡಿಗೆ ಹೋಗಿ ನಾನು ಗಿಡ ತಗೊಂಬಂದು ನೆಟ್ಟು ನಾಟಿ ಮಾಡಿ ಇವತ್ತು ಅನೇಕ ರೈತರಿಗೆ ನಾನು ಮಾರ್ಗದರ್ಶನ ಆಗಿದ್ದೀನಿ. ಬಂದವರಿಗೆಲ್ಲ ಗಿಡ ಕೊಡ್ತಾ ಇದ್ದೀನಿ. ಸರ್, ನಂದು ಪ್ರತಿಯೊಂದು ಗಿಡನು ಈ ತರ ಇರೋದು, ಎಲ್ಲದರಲ್ಲೂ ಕ್ರಾಪ್ ಬರೋದು, ಇದೆಲ್ಲ ಗಿಡ ಕೊಟ್ಟಿರೋದೆ ಸರ್. ಫಾರ್ಮರಿಗೆಲ್ಲ ಕೊಟ್ಟಿರೋದು ಸರ್. ಫಾರ್ಮರಿಗೆ ಕೊಟ್ಟು ನಾನು ಗಿಡ ಮತ್ತೆ ನಾಟಿ ಮಾಡಿರೋದು. ಇದು ನೋಡಿ, ಈ ತರ ಎಲ್ಲ ಬರ್ತಾ ಇರುತ್ತೆ. ಇದಕ್ಕೆ ಒಳ್ಳೆ ಫುಡ್ ಚೆನ್ನಾಗಿ ಅದಕ್ಕೆ ಸರಿಯಾದ ರೀತಿ ಕೊಟ್ರೆ ಸರಿಯಾದ ಪ್ರಮಾಣದಲ್ಲಿ ಬೆಳೀತದ ಅದು. ಹೌದು ಸರ್. ಮತ್ತೆ ಏನು ವ್ಯತ್ಯಾಸ ಏನಿರಲ್ಲ ಅದು. ಏಲಕ್ಕಿಗೆ ಇದಕ್ಕೆ ಬರೋಂತ ಕೀಟ ಮತ್ತು ರೋಗದ ನಿರ್ವಹಣೆ ಯಾವ ತರ ಮಾಡ್ತೀರಿ ಸರ್? ಇದಕ್ಕೆ ಮುಖ್ಯವಾಗಿ ಬರ್ತಕ್ಕ ಹುಳ ಬರುತ್ತೆ. ಕೀಟ ಕಾಂಡ ಕರ್ಕೊಂಡ್ ಬಿಟ್ರೆ ಮತ್ತೆ ಬೇರೆ ಏನು ಬರಲ್ಲ. ಆಮೇಲೆ ಇದಕ್ಕೆ ಜೇನು ಹುಳ ಪರಾಗಸ್ಪರ್ಶ ಮಾಡುತ್ತೆ ಬಂದು. ಜೇನು ಹುಳ, ಈಗ ನಾನು ಜೇನು ಕೃಷಿನೂ ಮಾಡಬೇಕು ಅಂತ ಆಸಕ್ತಿ ಇದೆ. ಅದನ್ನ ಇಷ್ಟರಲ್ಲೇ ಮಾಡ್ಬೇಕು ಅಂತಾರೆ, ಕೆಲಸದ ಒತ್ತಡದಿಂದ ಅದನ್ನ ಮಾಡಿಲ್ಲ. ಈ ಜೇನು ಕೃಷಿ ಮಾಡಿದ್ರೆ ಇದರಲ್ಲಿ ಸಾಕಷ್ಟು ಲಾಭ ಇದೆ. ಕ್ರಾಪ್ ಸ್ಟಾರ್ಟ್ ಆಗ್ತದೆ. ಇಲ್ಲೆಲ್ಲ ಬಂದಿದೆಯಲ್ಲ, ಇಲ್ಲಿ ನೋಡ್ರಿ, ಇದು ಕ್ರಾಪು, ಇದು ಕ್ರಾಪು, ಇದು ಕಂದು ಆಯ್ತಾ? ಈ ಕಂದನ್ನ ನಾನು ಕೊಡ್ತೀನಿ ಇವಾಗ, ಇದನ್ನ ಮಾರಾಟಕ್ಕೆ ಕೊಡ್ತೀನಿ. ರೈತರು ಅಪೇಕ್ಷೆ ಮೇರೆಗೆ ಬಂದ್ರೆ ಈ ಗಿಡ ಕೊಡ್ತೀನಿ ನಾನು. ಕೊಟ್ಟಾಗ ಇದನ್ನ ಬೇರೆ ಕಡೆ ನಾಟಿ ಮಾಡಿದಾಗ ಇದು ಕ್ರಾಪ್ ಬರುತ್ತೆ. ಕ್ರಾಪ್ ಹಂಗೆ ಸ್ಟಾರ್ಟ್ ಆಗುತ್ತೆ. ನಾವು ನೆಟ್ಟ ತಕ್ಷಣನೇ ಅದರಲ್ಲಿ 2 ಬಂಚ್ ಬರುತ್ತೆ. ಆ ಕ್ರಾಪು ಆಟೋಮೆಟಿಕ್ಕಾಗಿ ಮೊದಲನೇ ವರ್ಷನೇ ಕ್ರಾಪ್. ಸರ್, ಇದಕ್ಕೆ ನಾವೇ ನೋಡ್ತಿರಲ್ಲ ಏಲಕ್ಕಿ, ಇದಕ್ಕೆ ಎಷ್ಟು ಅಡಿ ತನಕ ಬೆಳೆಯುತ್ತೆ? ಇದು ಚೆನ್ನಾಗಿ ಬೆಳೆಸಿದ್ರೆ ಒಂದು 15 ಅಡಿ 18 ಅಡಿವರೆಗೂ ಬೆಳೆಯುತ್ತೆ. ಎತ್ತರ 18 ಅಡಿವರೆಗೂ ಬೆಳೆಯುತ್ತೆ. 18 ಅಡಿ ಬೆಳೆದ್ರೂ ನಮಗೇನು ಪ್ರಾಬ್ಲಮ್ ಏನೂ ಆಗಲ್ಲ. ಪ್ರಾಬ್ಲಮ್ ಏನೂ ಆಗಲ್ಲ. ಆಮೇಲೆ ಅಡಿಕೆ ತೋಟದಲ್ಲಿ ಅಡಿಕೆ ಕೆಡುವುದು ಹೆಂಗೆ, ಅದು ಮಾಡೋದು ಹೆಂಗೆ, ಸೊಗೆ ಬಿದ್ದು ಮುರಿಯುತ್ತೆ, ಇವೆಲ್ಲನೂ ಪ್ರಶ್ನೆ ರೈತರು ಇದಾವೆ. ಇವತ್ತಿನವರೆಗೂ ಇದು ಯಾವುದು ನನಗೆ ಪ್ರಾಬ್ಲಮ್ ಮಾಡಿಲ್ಲ. ಅಡಿಕೆ ಕೆಡುವುದರಿಂದನೂ ಪ್ರಾಬ್ಲಮ್ ಆಗಿಲ್ಲ. ಅಡಿಕೆ ಕೆಡಬೇಕಾದ್ರೆ ಇದು ಒಂದು ದಂಟು ಮುರಿದು ಬಿದ್ರೆ ಅದೇನು ತೊಂದರೆ ಕೊಡಲ್ಲ. ಏಲಕ್ಕಿ ಬರೋದು ಬರ್ತಾ ಇರುತ್ತೆ. ಇದು ಒಂದು ದಂಟು ಮೇಲ್ಗಡೆ ಮುರಿತು ಅಂದ್ರೆ ಕೆಳಗಡೆ ಏನು ಸಮಸ್ಯೆ ಇಲ್ಲ, ಅದು ಕ್ರಾಪ್ ಬರೋದು ಬರ್ತಾ ಇರುತ್ತೆ. ಮತ್ತೆ 2 ಚಿಗುರು ಬರುತ್ತೆ. ಇದೇನು ಜಸ್ಟ್ ಒಂದು 2 ವರ್ಷ ಇರುತ್ತಷ್ಟೇ. ಅದು ಕ್ರಾಪ್ ಮುಗಿದ್ಮೇಲೆ ಇದ್ರ ಕೆಲಸ ಮುಗೀತು. ಇದು ದಂಟು ತಾನಾಗಿ ಹೋಗುತ್ತೆ. ಇದು ಆಮೇಲೆ ಮತ್ತೆ ಹೊಸದು ಬರುತ್ತೆ 2. ಅಷ್ಟು ಇದಿದೆ ಇದು. ಆಮೇಲೆ ಸರ್, ಈಗ ಇದು ಎಷ್ಟು ಬರುತ್ತೆ ಸರ್? ಈಗ ಹೇಳಿ, ಕ್ರಾಪ್ ಇಳುವರಿ ಸರಾಸರಿ ಒಂದು ಗಿಡಕ್ಕೆ ಇವಾಗ ಇದುವರೆಗೂ ನಾನು ಬೆಳೆದಿರೋ ಪ್ರಕಾರ SKP 14 1.5 kg ಕ್ರಾಪ್ ಬರುತ್ತೆ ಒಂದು ಗಿಡಕ್ಕೆ. ನಾನು ಇವಾಗ ಕೊಯ್ಲು ಮಾಡಿರೋ ಪೈಕಿ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ನಾನು ಮಾಡಿಬಿಟ್ಟು ಹೇಳ್ತಾ ಇದ್ದೀನಿ. ಸುಮ್ಮನೆ ಅದು ಹಂಗಂತೆ ಹಿಂಗಂತೆ ಅಂತ ಯಾವುದೂ ಇಲ್ಲ. ದಯಮಾಡಿ ರೈತ ಬಾಂಧವರು ಅವ್ರಿಗೆ ಹೇಳಕ್ಕೆ ಇಷ್ಟಪಡೋದು ಇಷ್ಟೇನ, ನಾನು ಮಾಡಿರೋದನ್ನು ಮಾತ್ರ ಯೂಟ್ಯೂಬಲ್ಲಿ ಹೇಳ್ತಾ ಇದ್ದೀನಿ. ದಯಮಾಡಿ ರೈತರು ಸಹಕರಿಸಬೇಕಾಗಿ ನನ್ನ ವಿನಂತಿ.
ಇದೀಗ ಮಾರ್ಕೆಟಲ್ಲಿ ಏನಿದೆ ಸರ್ ಪ್ರೈಸ್? ಇದು ಇಲ್ಲಿ ನೋಡಿ, ನಾನು ಈಗ ಲೋಕಲಲ್ಲಿ ಕೊಡ್ತಾ ಇದ್ದೀನಿ. ನಾನು 3,500 ಕೊಡ್ತಾ ಇದ್ದೀನಿ. 3,500 ಕೊಡ್ತಾ ಇದ್ದೀನಿ. ನಾನು ನನಗೆ ಇಲ್ಲೇ ಬಂದು ಪರ್ಚೇಸ್ ಮಾಡ್ತಾ ಇದ್ದಾರೆ. ಮಾರ್ಕೆಟಲ್ಲಿ ಅಷ್ಟೇ ಇದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ನೆಲಹಳ್ಳಿ ಗ್ರೀನ್ ಗೋಲ್ಡ್ಗಿಂತನ ಇದು SKP ನಮಗೆ ಚೆನ್ನಾಗಿ ಇದಾಗಿದೆ ಮಾರ್ಕೆಟಿಗೆ ಅಂತ ಹೇಳ್ಬಿಟ್ಟು ಇದನ್ನ ಅಪೇಕ್ಷೆ ಪಟ್ಟಿದ್ದಾರೆ 4 ಜನ ರೈತರು, 4 ಜನ ಮಾರ್ಕೆಟಿಂಗ್ ಮಾಡೋರು. ಅವರು ಇಲ್ಲಿಗೆ ಬಂದು ತಗೊಂಡೋಗಿದ್ದಾರೆ. ಮಾರ್ಕೆಟಿಂಗ್ ಏನು ಸಮಸ್ಯೆ ಏನಿಲ್ಲ. ಆಮೇಲೆ ಎಷ್ಟು ದಿವಸ ಆದ್ರೂ ನಾವು ಇಟ್ಕೋಬಹುದು. ಆಮೇಲೆ ಹೌದು ಸರ್, ಇದು ಆಯಸ್ ಎಷ್ಟು ವರ್ಷ ಸರ್? ಇದು ಚೈನ್ ಲಿಂಕ್ ಇದ್ದಂಗೆ ಒಂದು ಹೋಗೋದೇ ಇಲ್ಲ. ಅದು ನಾವು ಬೇಕಂದ್ರೆ ತೆಗಿಬೇಕಷ್ಟೇ. ಇವತ್ತು ಕಾಲು ಹೊಡಿತಾನೆ ಇರ್ತದೆ. ಕಾಲು ಹೊಡೆದಂಗೆ ಬೇರೆ ರೈತರಿಗೆ ಕೇಳಿದ್ರು ಅಂದ್ರೆ ಅವ್ರಿಗೆ ಕೊಡ್ತೀನಿ. ಗಿಡದ ಬುಡದಲ್ಲಿ ಈ ತರ ತೆಳುವಾಗಿ ಮಲ್ಚ್ ಹಾಕಿದ್ರೆ ಅದೇನಿಲ್ಲ ಮೇಲೆ ಸರ್. ಈಗ ನಾವು ಏನು ಕಾಯಿ ಬಿಡತ್ತಲ್ಲ, ಈಗ ತೋಟದಲ್ಲಿ ಇಲಿ ಆಯ್ತು, ಆ ತರದಿನ ಕಚ್ಚೋದು ಆ ತರದ್ದೆಲ್ಲ ಏನಿಲ್ಲ. ಏನಿಲ್ಲ ಈಗ ಇಲಿ ಹೆಗ್ಣಗಳು ಹಿಂಗೆ ಕೆಬರೋದು ಆ ತರ ಇಲ್ಲ ಆ ತರದ್ದೆಲ್ಲ ಏನಿಲ್ಲ. ನೀವೇನು ಹಾಕಿದ್ರಲ್ಲ ಸರ್? ಇದು ಏನು ಸರ್ ಪೌಡ್ರ್? ಇದು ಇರುವೆ ಏನಾರು ಅಡ್ಡಾಡುತ್ತೆ ಅಂತಂದು, ಇರುವೆಗೆ ಗೊದ್ದ ಆ ತರ ಬರುತ್ತೆ, ಗೆಡ್ಡೆಗೆ ಹಾನಿ ಮಾಡುತ್ತೆ ಅಂತೇಳಿ ಜಾಸ್ತಿ ಇದಾದಾಗ ಸ್ವಲ್ಪ ಡ್ರೈ ಇದ್ದಾಗ ಹಾಕ್ಬೇಕು. 1-2 ತಿಂಗಳು 3 ತಿಂಗಳು ಅಂತಾರೆ, ಆರೋಗ್ಯವಾಗಿರುತ್ತೆ. ಅದೆಲ್ಲ ನೀರು ನಿರ್ವಹಣೆ ಯಾವ ಥರ ಸರ್? ಸರ್, ಇದು ನೀರು ನಿರ್ವಹಣೆ ಅಂತಂದ್ರೆ ವಾಲ್ಡಿ ಜಮೀನ್ ಇತ್ತು ಅಂದ್ರೆ ಹಾಯಿ ನೀರಲ್ಲೇ ಬೆಳಿಬಹುದು, ಏನ್ ತೊಂದರೆ ಇಲ್ಲ. ಹಾಯಿ ನೀರಲ್ಲೇ ಬೆಳಿಬಹುದು. ನೋಡ್ರಿ ಇಲ್ಲಿ ನಮ್ಮ ತೋಟದಲ್ಲಿ ನೋಡ್ರಿ, ಯಾವ್ದಾರ ಸ್ಪ್ರಿಂಕ್ಲರ್ ಮತ್ತೊಂದು ಪೈಪ್ ಯಾವ್ದಾರ ಕಾಣಿಸ್ತಾ ಇದೆಯಾ ನೋಡ್ರಿ. 2 ವರ್ಷ ಆಯ್ತು ನಾನು ಸ್ಪ್ರಿಂಕ್ಲರ್ ಮಾಡಿಲ್ಲ, ಮತ್ತೊಂದು ಮಾಡಿಲ್ಲ, ಏನಿಲ್ಲ. ಹಾಯಿ ನೀರಲ್ಲೇ ಮಾಡಿದ್ದೀನಿ. ಇವಾಗ ನನಗೆ ಇನ್ನೂ ಜಾಸ್ತಿ ಹೆಚ್ಚಿನ ಪ್ರಮಾಣದಲ್ಲಿ ಬೆಳಿಬಹುದು ಅಂತೇಳಿ ನಾನು ಸ್ಪ್ರಿಂಕ್ಲರ್ ಮತ್ತೊಂದು ಮಾಡಕ್ಕೆ ಎಲ್ಲ ಸಕಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀನಿ. ಇವಾಗ ಇದು ಮಾಡ್ತಾ ಇದ್ದೀನಿ. ನೋಡಿ ಯಾವ ತರ ಬಂದಿದೆ. ಇದಕ್ಕೆ ಸ್ಪ್ರಿಂಕ್ಲರ್ ಇತ್ತು ಅಂದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ಈಗ ನನ್ನ ತಲೆ ಒಳಗೆ ಹೋಗಿದೆ. ಆಮೇಲೆ ಏಲಕ್ಕಿ ಬೆಳೆಗೆಲ್ಲ ಗೊಬ್ಬರ ಮ್ಯಾನೇಜ್ಮೆಂಟ್ ಎಲ್ಲ ಹೆಂಗ್ ಮಾಡಿ ಸರ್? ಗೊಬ್ಬರ ಒಂದು 2 ತಿಂಗಳಿಗೆ ಒಂದ್ಸರಿ ಸರ್ ಒಂದು 16-20 20-20 ಈ ತರ ಗೊಬ್ಬರ ಲೈಟ್ ಆಗಿ ಕೊಡ್ಬೇಕು. ಯಾಕಂದ್ರೆ ಅಡಿಕೆ ತೋಟ ಇದು ನೆರಳು ಬೇಕು, 50% ನೆರಳು ಬೇಕು. ಆ ನೆರಳು ಇರೋದ್ರಿಂದ ಜಾಸ್ತಿ ಗೊಬ್ಬರ ಕೊಟ್ರೆ ಹೈಟ್ ಜಾಸ್ತಿ ಬೀಳುತ್ತೆ. ಒಂದು ಲಿಮಿಟ್ ಆಗಿರ್ಬೇಕು ಸರ್. ಈಗ ಏನು ಏಲಕ್ಕಿ ಇದೆಯಲ್ಲ, ಇದು ಯಾವ ಟೈಮ್ ಯಾವ ತಿಂಗಳಲ್ಲಿ ನಾಟಿ ಮಾಡ್ಬೇಕು ಸರ್? ನಾಟಿ ಮಾಡೋದು ಅಂತಂದ್ರೆ ಜೂನ್ನಿಂದ ಅಕ್ಟೋಬರ್ ನವೆಂಬರ್ವರೆಗೂ ನಾಟಿ ಮಾಡ್ಬೋದು. ಜೂನಿಂದ ನವೆಂಬರ್ವರೆಗೂ ಮಾಡ್ಬೋದು. ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ಬರಲ್ಲ. ಯಾಕೆಂದ್ರೆ ಇದಕ್ಕೆ ಬಿಸಿಲು ಇರಬಾರ್ದು, ಆದ್ರೆ ತಂಪು ವಾತಾವರಣ ಇರಬೇಕು, ಮತ್ತೊಂದು ಮಲೆನಾಡು ಆಗಿರ್ಬೇಕು ಅಂತ ಹೇಳ್ತಾರೆ. ನಾವು ಆ ಥರ ಸ್ವಲ್ಪ ಕ್ರಿಯೇಟ್ ಮಾಡಿದ್ರೆ ಖಂಡಿತ ಯಶಸ್ಸು ಕಾಣಬಹುದು. ಏಲಕ್ಕಿ ಬೆಳೆನಲ್ಲಿ ಯಶಸ್ಸು ಕಾಣಬಹುದು. ನಾಟಿ ಮಾಡೋ ವಿಧಾನ ಅಂದ್ರೆ ನಾವು ಸ್ಟಾರ್ಟಿಂಗು ಏನಾದ್ರೂ ಒಂದು ನಮಗೆ ಅಡ್ಡಿ ಆತಂಕ ಬರುತ್ತೆ, ಅದನ್ನ ಸ್ವಲ್ಪ ಸಣ್ಣ ಪುಟ್ಟ ಸುಧಾರಿಸ್ಕೋಬೇಕು. ಈಗ ನಾನು ಗಿಡ ತಗೊಂಬಂದು ನೆಟ್ಟೆ. ಸ್ಟಾರ್ಟಿಂಗು ನಾನು 220 ಗಿಡ ತಂದು ನೆಟ್ಟೆ. ಅದ್ರಾಗೆ ಒಂದು 50 ಗಿಡ ಹೋಗ್ಬಿಟ್ಟು ಅದು ಯಾಕೆ ಹೋಯ್ತು ಅಂತ ಸ್ಟಡಿ ಮಾಡಿದೆ. ಸ್ಟಡಿ ಮಾಡಿ ಇನ್ನಿದ್ದ ಗಿಡ ಎಲ್ಲ ಹತ್ತಿದ್ವು. ಆಮೇಲಿಂದ ನಾನೇನು ಮಾಡಿದೆ, ಮತ್ತೆ ಗಿಡನ ಮತ್ತೆ 50 ಗಿಡ ಏನು ಹೋಗಿದ್ವಲ್ಲ ಆ ಗಿಡ ತಗೊಂಬಂದೆ. ಯಾಕಂದ್ರೆ ಅವರು ಹೇಳಿದ್ರು ಸ್ಪೈಸ್ ಬೋರ್ಡ್ನಲ್ಲಿ, ನೀನು ಯಾವುದೇ ಥರ ನೆಟ್ರು ಇಷ್ಟು ಪರ್ಸೆಂಟೇಜ್ ಹೋಗುತ್ತೆ ಗಿಡ, ನಾವೇ ನೆಟ್ರು ಅಷ್ಟೇ, ಯಾರು ನೆಟ್ರು ಅಷ್ಟೇ ಅಂತ ಹೇಳಿದರು. ಅದೊಂದು ಇದೆ ಅದಕ್ಕೆ. ಆಮೇಲೆ ಈಗ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ನಾನು ಮಾಡಿರ್ತಕ್ಕಂಥ ಕೃಷಿನಲ್ಲಿ ಏಲಕ್ಕಿ ಗಿಡನ ಈ ಥರ ನೆಟ್ಟರೆ ಯಾವುದು ಸಾಯಲ್ಲ ಅಂತ ನಾನೀಗ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ನಿಮ್ಮ ಪ್ರಾಯೋಗಿಕವಾಗಿ ವೈಜ್ಞಾನಿಕವಾಗಿ ನಾನು ಸ್ವಂತ ಐಡಿಯಾದಿಂದ ನಾನು ಏಲಕ್ಕಿ ಗಿಡನ ಬೆಳೆಸ್ತಾ ಇದ್ದೀನಿ. ಇವಾಗೆಲ್ಲ ನೋಡ್ರಿ, ಇದೆಲ್ಲ ರೈತರಿಗೆ ಕಿತ್ಕೊಟ್ಟು ಮತ್ತೆ ಹೊಸ್ದಾಗಿ ಹಾಕಿರೋದು, ಸ್ಟಾರ್ಟಿಂಗ್ ಹಾಕಿರೋದು ಇದು. ಆಮೇಲೆ ಸರ್ ಇನ್ನೊಂದು ಮುಖ್ಯವಾಗಿ ಹೇಳ್ಬೇಕು ಅಂದ್ರೆ, ಇದಕ್ಕೆ ಪ್ರಾಣಿ ಪಕ್ಷಿಗಳ ಕಾಟ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಹಾಕಿದಾಗ ಮಂಗ ಗಿಂಗ ಏನಾರ ಇದ್ರೆ ಸ್ವಲ್ಪ 1-2 ಗಿಡ ಬಂದು ಸೈಡ್ ಅಲ್ಲಿ ಮುರಿದು ಹೋಗುತ್ತೆ. ಅದನ್ನೆಲ್ಲ ನಾವು ಒಪ್ಕೊಳ್ಬೇಕು.
ಅದು ಎಲ್ಲ ಈ ಥರ ಆಯಿತು ಆ ಥರ ಆಯಿತು ಅಂತಂದೇಳಿ ಹ್ಞೂ ಹ್ಞೂ ನಾವು ಕೈ ಚೆಲ್ಲಿ ಕೂತ್ಕೊಂಡ್ರೆ ಅದನ್ನು ಮಾಡೋಕ್ಕಾಗಲ್ಲ. ನನ್ನಲ್ಲಿ ಸ್ಟಾರ್ಟಿಂಗಲ್ಲಿ ಒಂದೆರಡು ಗಿಡ ಮೊಳಕೆ ಬಂದಾಗ ಮುರಿದು ಹೋಯ್ತು, ಹ್ಞೂ ಹ್ಞೂ ಮತ್ತೆ ಬಂದು ಒಂದೆರಡು ಮುರಿತು. ಈಗ ಮಂಗಗಳು ಪ್ಲಾಟು ಮಂಗ ಬರ್ತವೆ. ಪ್ಲಾಟ್ ಇವಾಗ ದೊಡ್ಡದಾಯ್ತಲ್ಲ, ಹೌದು. ಮಂಗ ಇದ್ರೊಳಗೆ ಬರೋದೇ ಇಲ್ಲ. ಈಗ ಹಾಂ 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 ಮಂಗನೇ ಎದುರುತ್ತೆ. ತೆಗಿಬೇಕಿದೆ. ಈಗ ಏಲಕ್ಕಿನ ಹಾರ್ವೆಸ್ಟ್ ಮಾಡಿದ್ಮೇಲೆ ಹಾರ್ವೆಸ್ಟ್ ಮಾಡಿದ್ಮೇಲೆ ಇದನ್ನ ಈ ಥರ ತೆಗಿಬೇಕಿದೆ. ಹ್ಞೂ ಫಸ್ಟಿಗೆ ಹಾರ್ವೆಸ್ಟ್ ಮಾಡಿದ ತಕ್ಷಣ ಹಾಂ ಇದು ಇಲ್ಲ ಅಂದರೆ ಹ್ಞೂ ಅದು ಕಾಯಿ ಒಣಗಿದ್ರು ಹ್ಞೂ ಅದು ಬಿಡೋದಿಲ್ಲ, ಕ್ವಾಲಿಟಿ ಚೆನ್ನಾಗಿ ಕಾಣಲ್ಲ. ಈ ಥರ ತೆಗಿಬೇಕು. ಸುಲಭ ಬರುತ್ತೆ ಫಸ್ಟಿಗೆ. ಹ್ಞೂ ಹ್ಞೂ ಆಮೇಲೆ ಈ ಥರ ಎಲ್ಲ ಕ್ಲೀನ್ ಮಾಡಿ ಹ್ಞೂ ಹ್ಞೂ ಇದನ್ನು ತೊಳಿತೀವಿ. ಹ್ಞೂ ಹ್ಞೂ ನೀರಲ್ಲಿ ಹಾಕಿ ಹ್ಞೂ ಹ್ಞೂ ತೊಳೆದು ಕ್ಲೀನಾಗೆ ಆಮೇಲೆ ಇದನ್ನು ಒಣಗ್ತೀರಿ ನೆರಳಲ್ಲಿ ಸರ್? ನೆರಳಲ್ಲಿ ಒಂದು 8 ದಿವಸ ಮನೆ ಒಳಗೇನೆ ಡ್ರೈ ಆಗಬೇಕು. ಹ್ಞೂ ಆವಾಗ ಇದೇನು ಕಲರ್ ಇರುತ್ತಲ್ಲ, ಇದೇ ಕಲರ್ ಏಲಕ್ಕಿ ಇರುತ್ತೆ. ಕಲರ್ ಇರುತ್ತೆ 300 ಅಡಿಕೆ ಗಿಡ ಇರುತ್ತೆ ಅರ್ಧ ಎಕರೆಯಲ್ಲಿ. ಅರ್ಧ ಎಕರೆಯಲ್ಲಿ 300 ಏಲಕ್ಕಿ ಗಿಡ ಕೂರಿಸ್ಬೋದು. 300 ಏಲಕ್ಕಿ ಗಿಡ ಕೂರಿಸಿದ್ರೆ ಪ್ರತಿ ಗಿಡಕ್ಕೂ 1 kg ಕಟ್ಟಿದ್ರು, ಬರೀ 1 kg. ಒಂದು ಗಿಡಕ್ಕೆ 1 kg ಆದ್ರು 300 kg ಏಲಕ್ಕಿ ಆಯ್ತು. ಹೌದಾ? ಹಾಂ ಹಾಂ ಗಿಡಕ್ಕೂ 1 kg ಹಿಡಿದ್ರೆ 300 kg ಆಯ್ತು ಏಲಕ್ಕಿ ಆಯ್ತು. ಎಷ್ಟು ಹೆಂಗೆ ಸರ್? 3,000 ರೂಪಾಯಿ. 3,000 ಅಲ್ಲಿಗೆ 9 ಲಕ್ಷ ರೂಪಾಯಿ ದುಡ್ಡು ಆಯ್ತು. 9 ಲಕ್ಷ 9 ಲಕ್ಷ ಅರ್ಧ ಎಕರೆಗೆ ವಾರ್ಷಿಕವಾಗಿ ತೆಗಿಬೋದು ಸರ್. ತೆಗಿಬಹುದು. ನಮ್ಮ ಅಡಿಕೆಯಲ್ಲಿ ಅಷ್ಟು ಸಿಗ್ತಲ್ಲ. ಅಡಿಕೆಯಲ್ಲಿ ಎಲ್ಲಿ ಜಾಸ್ತಿ ಸಿಗುತ್ತೆ? ಕರೆಕ್ಟ್ ಸರ್. 9 ಲಕ್ಷ ಆದಾಯ ತೆಗಿಬಹುದು, ಆರಾಮಾಗಿ ತೆಗಿಬೋದು. ಓಕೆ, ಒಳ್ಳೆ ಮಾಹಿತಿ ಕೊಟ್ಟರೆ ಧನ್ಯವಾದ ಸರ್. ಥ್ಯಾಂಕ್ ಯು.